ಇದೇ ತಿಂಗಳು 22ನೇ ತಾರೀಕು 1999ರಲ್ಲಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು, ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ 25 ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ. ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ. ಆದರೆ ಯಾವತ್ತೂ ಕೂಡ ಹಿಗ್ಗದಾಗ್ಲಿ ಕುಗ್ಗದಾಗ್ಲಿ ಎಂದು ಕೂಡ ಪಕ್ಷದ ವರಿಷ್ಠರಾಗ್ಲಿ, ಕಾರ್ಯಕರ್ತರುಗಳಾಗ್ಲಿ, ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಾಗ್ಲಿ ಎಂದು ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ. ಅದರ ಬದಲಾಗಿ ಪಕ್ಷವನ್ನ ಕಟ್ತೇವೆ, ಪಕ್ಷವನ್ನ ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ. ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ರೆಡ್ಡಿ ಅಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತೊಬ್ರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾಜಿ ಮಂತ್ರಿಗಳು ನಮ್ಮ ಜೊತೆನಲ್ಲಿ ಇವತ್ತಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ವಿಶೇಷವಾಗಿ 21 ಮತ್ತೆ 22 ಅಂದ್ರೆ ಇವತ್ತು 20ನೇ ತಾರೀಕು, ನಾಳೆ ಮತ್ತೆ ನಾಡಿದ್ದು 2 ದಿನ ಕೂಡ ನಾಳೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಅದರಲ್ಲಿ ಪಕ್ಷದ ಫ್ಲಾಗ್ ಅನ್ನ ಹಾಯಿಸ್ಟ್ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಖುದ್ದಾಗಿ ಬರ್ತಾರೆ. ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ. ಮತ್ತೆ ದೇಶದಾದ್ಯಂತ ಹಲವಾರು ಸ್ಟೇಟ್ಗಳಲ್ಲಿ, ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರುಗಳು ಕೂಡ ಬರ್ತಾರೆ. ಜೊತೆಯಲ್ಲಿ ಅದರ ಫಾಲೋ ಅಪ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರ್ಬೋದು, ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗಳು ಕೂಡ ನಡೆಯುತ್ತೆ. ಯಾಕೆಂದ್ರೆ ತಮ್ಮೆಲ್ರಿಗೂ ಒಂದು ಕುತೂಹಲ ಇರ್ತಕ್ಕಂಥ ವಿಚಾರ, ಬಹುಶಃ ರಾಷ್ಟ್ರಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಹುಶಃ 21 ಸಂಜೆ ಅಂದ್ರೆ ನಾಳೆ ಸಂಜೆ ಈ ಮೀಟಿಂಗ್ ಮುಕ್ತಾಯವಾದ ನಂತರ ಇವೆಲ್ಲವೂ ಕೂಡ ಬಹಿರಂಗವಾಗಿ ಪಕ್ಷದ ಕಚೇರಿ ಮೂಲಕವೇ ನಿಮ್ಮೆಲ್ರಿಗೂ ಕೂಡ ಸಂದೇಶ ಬರಲಿದೆ. ಜೊತೆಯಲ್ಲಿ ಅದಾದ ನಂತರ 22 ಬೆಳಗ್ಗೆ ಒಂದು 11 ಗಂಟೆಗೆ, ಈಗ ಇಲ್ಲೇ ಬಲಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟೇಜ್ ಏನ್ ನೋಡ್ತಾ ಇದೀರಿ, ಪ್ಲಾಟ್ಫಾರ್ಮು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾನ್ಯ ತಿಪ್ಪೇಸ್ವಾಮಣ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಜವಾಬ್ದಾರಿಯೊಂದಿಗೆ ನಾವೆಲ್ಲರೂ ಕೂಡ ಸಾಕಷ್ಟು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಅವ್ರನ್ನ ಬರ್ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿ ಜನ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ LED ಸ್ಕ್ರೀನ್ಗಳನ್ನು ಕೂಡ ಒಂದಷ್ಟು ಕಡೆ, ಒಂದು 3 ರಿಂದ 4 ಕಡೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಒಟ್ಟಾರೆಯಾಗಿ ಇದು ಒಂದು ಬೆಳ್ಳಿ ಹಬ್ಬ ಅಂತ ಕರಿತಿರೋ, ರಜತ ಮಹೋತ್ಸವ ಅಂತ ಕರಿತಿರೋ, ಆದ್ರೆ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಇಷ್ಟು 25 ವರ್ಷಗಳ ಕಾಲ ಇಷ್ಟೊಂದು ಬಲವಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಹುಶಃ ಇದು ಒಂದು ಏಕೈಕ ಪಕ್ಷ, ಅದು ಪ್ರಾದೇಶಿಕ ಜನತಾದಳ ಪಕ್ಷ. ತಮ್ಗೆ ಗೊತ್ತಿದೆ, ಹಲವಾರು ದಶಕಗಳಿಂದ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗೇನೆ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ. ಅಧಿಕಾರ ಇದ್ದಂತ ಅವಧಿ ಬಹಳ ಕಮ್ಮಿ, ಆದ್ರೆ ಅಧಿಕಾರದಲ್ಲಿ ಇದ್ದಾಗ ಏನೇನು ಸಾಧನೆಗಳು, ಏನೇನು ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡದಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದ್ರೆ ಎಕ್ಸಿಬಿಷನ್ ನ ಇವತ್ತು ಅನಾವರಣಗೊಳಿಸ್ತಕ್ಕಂಥದ್ದು ನಾಳೆ ಆಗ್ತದೆ. ಅಲ್ಲಿ ತಾವೆಲ್ಲರೂ ನೋಡ್ಬೋದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ಊರಲ್ಲಿ ಹುಟ್ಟಿದ್ರು, ಆಮೇಲೆ ಅವರ ವೈಯಕ್ತಿಕ ಬದುಕಿರ್ಬೋದು, ಜೊತೆಯಲ್ಲಿ ಅವರು ರಾಜಕೀಯವಾಗಿ ಅವರು ಯಾವ್ಯಾವ ರೀತಿ ಅವರ ನಡೆಗಳನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ ಮೂಲಕ ನಾಳೆ ದಿನ ಇಡೀ ರಾಜ್ಯದ ಜನತೆಗೆ ಇದು ಒಂದು ಮಾಡೆಲ್ ಆಗಿ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇಲ್ಲಿಂದ ಮತ್ತೆ ಅದನ್ನ ಮತ್ತಷ್ಟು ತಾಲೂಕು ಕೇಂದ್ರಗಳಲ್ಲಿ, ಜೊತೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿದ್ದೇವೆ. ಇದೇ ಎಕ್ಸಿಬಿಷನ್ ನ ವಾಪಸ್ಸು ಒಂದಷ್ಟು ಕಲ್ಯಾಣ ಮಂಟಪದಲ್ಲಿ ಅವೆಲ್ಲವೂ ಕೂಡ ಒಂದು 5 ರಿಂದ 10 ಸಾವಿರ ಜನ ಸೇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಜಾಗಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದನ್ನ ವರ್ಷ ಇಡೀ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಆಗಿದೆ. ಪಕ್ಷದ ವರಿಷ್ಠರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಹಾಸನದಿಂದ ಜಿಲ್ಲಾ ಪ್ರವಾಸಕ್ಕೆ ಆರಂಭ ಆಗುತ್ತೆ ಅನ್ನೋದು ಕೇಳಬಹುದು.
ಸರಿ ಅಣ್ಣ. ಹಾಸನದಿಂದಲೇ ಜಿಲ್ಲಾ ಪ್ರವಾಸಗಳನ್ನ ಆರಂಭ ಮಾಡಿಸ್ತೀವಿ. ಈಗ ನಮ್ಮ ಒಂದು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಮಿಸ್ಡ್ ಕಾಲ್ ಕ್ಯಾಂಪೇನು ಈಗಾಗಲೇ 52 ಕ್ಷೇತ್ರ ಮುಕ್ತಾಯ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಬಾಕಿ ಇದೆ, ಅದು ಕೂಡ ಅದರ ಜೊತೆಯಲ್ಲಿ ಟೇಕ್ ಆಫ್ ಮಾಡ್ತೇವೆ. ಒಟ್ಟಾರೆಯಾಗಿ ಈಗ ಕೃಷ್ಣಣ್ಣ ಅವರು ಕೂಡ ಜೊತೆನಲ್ಲಿ ಇರ್ತಕ್ಕಂಥದ್ದು, ಬಹುಶಃ ಅವರು ಬಹಳ ಉತ್ಸಾಹಕತೆಯಿಂದ ಈಗಾಗಲೇ ಇಲ್ಲಿ ಅವ್ರ ಕಚೇರಿನೂ ಕೂಡ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಅವರು ಮತ್ತೆ ಹಿರಿಯಕರು ನಾಡಗೌಡರು ಸಾಹೇಬರು ಎಲ್ಲರೂ ಸೇರಿ ಈ ರಾಜ್ಯ ಪ್ರವಾಸ ಮಾಡ್ತಕ್ಕಂಥದ್ರ ಜೊತೆನಲ್ಲಿ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗಿ ಬಲವಾಗಿ ಮಾಡ್ತಾರೆ. ಸರ್, ಈಗ ಬೆಂಗಳೂರಿನಲ್ಲಿ ಹಾಡೋಗಲೇ ದರೋಡೆ ಆಗಿದೆ. 7 ಕೋಟಿ ಅಷ್ಟು ದುಡ್ಡು ಹೋಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಿದೆ. ಬಹುಶಃ ಕಳೆದ 2-2.5 ವರ್ಷದಿಂದ ನಾವು ನೋಡ್ತಾ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರು ಆಗಿದೆ. ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಇದ್ದಂತಾಗಿದೆ. ಆದ್ರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ. ಆದ್ರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಆದ್ರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಟುಗಳಾದಂತ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ, ನನಗೆ ಗೊತ್ತಿಲ್ಲ ಅಂತಾರೆ. ಹಾಗಾಗಿ ಇದು ಒಂದ್ ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂತ ಒಂದು ಸರ್ಕಾರ ಆಗೋಗಿದೆ ಇವತ್ತು. ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು. ಆದ್ರೆ ನೋಡೋಣ, ಈಗ ಗೊತ್ತಿಲ್ಲ ಅಂತಕ್ಕಂತ ಹೇಳುವಂತ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದ್ ನೋಡೋಣ. ಬೆಂಗಳೂರು ಸೇಫ್ ಸಿಟಿ ಅಂತಾರೆ, ಇಂಥ ಕಡೆನೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ದರೋಡೆ ಆಗುತ್ತೆ ಅಂದ್ರೆ ಹಾಡೋಗ್ಲೇ ಈ ರೀತಿಯಾಗಿ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇರುತ್ತೆ, ಯಾವಾಗ ಗವರ್ನೆನ್ಸ್ ಅಲ್ಲಿ ಜೊತೆನಲ್ಲಿ ಇವಾಗ ಲಾ ಅಂಡ್ ಆರ್ಡರ್ ಈ ರೀತಿ ರೌಡಿಗಳಿಗೆ, ಈ ರೀತಿ ದರೋಡೆ ಮಾಡೋರ್ಗೆ, ಕಳ್ತನ ಮಾಡೋರ್ಗೆ, ಇವ್ರು ಎಲ್ರಿಗೂ ನೀವು ಪಾಠ ಕಲ್ಸೋದಿಲ್ಲ, ಅಲ್ಲಿವರೆಗೂ ಕೂಡ ಒಂದ್ ರೀತಿ ಇದನ್ನ ಅವರು ಮೋಟಿವೇಶನ್ ಆಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ. ಆದ್ರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ, ಯಾಕಾಗಿದೆ, ಹೇಗಾಗಿದೆ, ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನ ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನ ಬಯಲಿಗೆಳಿತಾರೆ, ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೆ ಇರ್ತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಪೂರೈಸಿದೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿದ್ದಾರೆ ಜಾಹೀರಾತುಗಳನ್ನು. ನೋಡಿ, ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ. ಯಾಕೆಂದ್ರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟಗಳು, ಒಂದೊಂದು ಪೇಜು 2 ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ. ಅಂತಿಮವಾಗಿ ಇದು ಯಾರ ದುಡ್ಡು? ಈ ರಾಜ್ಯದ 7.5 ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ ನ ಮನಿ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಆಗ್ತಾ ಇದೆ. ಸುಮ್ನೆ ನಾವು 2.5 ವರ್ಷ ಕಂಪ್ಲೀಟ್ ಮಾಡಿದೀವಿ, ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ, ಬಟ್ ಥ್ರೂ ಯುವರ್ ಆಕ್ಷನ್ಸ್ ನೀವು ಇದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ನೀವು ಥ್ರೂ ಯುವರ್ ಆಕ್ಷನ್ಸ್ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಿದೆಯಾ? ಎಷ್ಟೆಷ್ಟು ಲೋಪದೋಷಗಳು, ಎಷ್ಟೆಷ್ಟು ವೈಫಲ್ಯತೆಗಳು, ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾನು ಮಾತನಾಡಿದ್ದೇನೆ. ಬಹುಶಃ ಮುಂದೆ ಪ್ರಶ್ನೆ ಕೇಳ್ತೀರಾ ಅಂತಾನು ಅಂದ್ಕೊಂಡಿದ್ದೀನಿ ನಾನು. ಇವೆಲ್ಲದಕ್ಕೂ ಫಸ್ಟ್ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ತನ್ನ ಬೆನ್ನನ್ನ ತಾನು ತಟ್ಕೊಳ್ತಕ್ಕಂಥದ್ದಲ್ಲ. 7.5 ಕೋಟಿ ಕನ್ನಡಿಗರ ಹೃದಯವನ್ನ ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾದ್ರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ? ಆಗಿದ್ಯಾ? ಅವ್ರ ಆತ್ಮಸಾಕ್ಷಿಗೆ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ಸುಮ್ಮನೆ ಜಾಹೀರಾತುಗಳು ಕೊಡೋದ್ರಿಂದ ಅವ್ರಿಗೊಂದು ಪ್ರಚಾರ ಸಿಕ್ಬೋದು ಅಷ್ಟೇ, ಒಂದ್ ದಿನದ ಪ್ರಚಾರ, ಅವ್ರಿಗೆ ಸಮಾಧಾನ ಆಗ್ಬೋದಷ್ಟೇ. ಆದ್ರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ? ನೆಮ್ಮದಿಯಾಗಿದ್ದಾರಾ ಬಡವರು? ಉದ್ಯೋಗಗಳು ಸಿಕ್ಕಿದ್ಯಾ ಯುವಕರಿಗೆ? ಇವೆಲ್ಲದರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಸರ್, ಒಂದ್ ಕಡೆ ಜೆಡಿಎಸ್ಗೆ ರಜತ ಮಹೋತ್ಸವ, ಒಂದು ಕಡೆ ಸೆಂಟ್ರಲ್ ಇಂಡಿಯಾ ಅಲಯನ್ಸ್ ಗೆದ್ದಿದೆ. 28ಕ್ಕೆ ತಮ್ಮ ಹೋಪ್ ಯಾವ ತರ ಇದೆ? ಈಗ ಬಿಹಾರದ ಚುನಾವಣೆ ಫಲಿತಾಂಶ NDA ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ, ಅದನ್ನ ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಬಹುಶಃ ಅಂತ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಯಾರು ಕೂಡ, ಅಷ್ಟು ದೊಡ್ಡ ಮಟ್ಟದ ಒಂದು ವಿಕ್ಟರಿನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ರಿಗೂ ಕೂಡ ಬಹಳ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು. ಮುಂದೆ ಬರ್ತಕ್ಕಂಥ 28ರ ಕರ್ನಾಟಕದ ಚುನಾವಣೆ
ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು. ಯಾಕೆಂದ್ರೆ ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದ್ರು. ಪಾಪ ಹೇಳಿದ್ರು ಅದೆಂಥದ್ದು 18 ಇದೆ 17 ಇದೆ, ಇನ್ನ ಸಿಂಗಲ್ ಡಿಜಿಟ್ಗೆ ಬಂದು ನಿಲ್ಲುತ್ತೆ ಅಂತ. ಆದ್ರೆ ಇವತ್ತು ಸಿಂಗಲ್ ಡಿಜಿಟ್ಗೆ ಯಾರು ಬಂದು ನಿಂತಿದ್ದಾರೆ? ಒಂದ್ ಕೆಲಸ ಮಾಡೋದು ಒಳ್ಳೇದು. ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನ್ ಪಾಪ ಬ್ರ್ಯಾಂಡ್ ಇಟ್ಕೊಂಡಿದಾರಲ್ಲ, ಆ ಬೋರ್ಡ್ ಚೇಂಜ್ ಮಾಡೋದು ಒಳ್ಳೇದು ಮುಂದಕ್ಕೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ನ್ಯಾಷನಲ್ ಪಾರ್ಟಿ ಎನಿವೇರ್ ಇನ್ ದ ಫ್ಯೂಚರ್ ಡೇಸ್. ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ. ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು ಅವರು. ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು, ಇನ್ನೊಂದು ಪಕ್ಷನ ಒಂದ್ ರೀತಿ ಅವಹೇಳನಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್, 136 ಸೀಟ್ಗಳು. ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂತ ಒತ್ತಡಗಳು ಇವ್ರು ಏನ್ ಇರ್ಲಿಲ್ಲ, ಇವ್ರಿಗೇನಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು? ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು, ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು. ಏನಾದ್ರು ರುಜುವಾತ್ ಮಾಡಕ್ಕಿಂತ ಮುಂಚೆ, ಏನಾದ್ರು ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ. ಆದ್ರೂ ಅವ್ರು ಕೊಟ್ಟಂತ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದಾನೇ ಬಹುಶಃ ಇವತ್ತು ನಾವು ನೀವು ಇಲ್ಲಿ ನಿಂತಿದೀವಿ. 25 ವರ್ಷ ರಜೌತ ಮಹೋತ್ಸವವನ್ನ ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ, ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನನು ಗುರುತಿಸಿದ್ದಾರೆ. ಸರ್, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗಿದೆ. ಡಿ ಕೆ ಶಿವಕುಮಾರ್ ತ್ಯಾಗದ ಮಾತುಗಳನ್ನು ಜೋರಾಗಿ ಆಡ್ತಿದ್ದಾರೆ. ಇವತ್ತು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತಿದ್ದಾರೆ. ಸರ್, ದಿಸ್ ಇಸ್ ನನ್ ಆಫ್ ಅವರ್ ಕನ್ಸರ್ನ್ ಆರ್ ನನ್ ಆಫ್ ಅವರ್ ಬಿಸ್ನೆಸ್. ಅವರ ಪಕ್ಷದ ವಿಚಾರ, ಅವರ ಕುರ್ಚಿಯ ವಿಚಾರ, ಯಾರು ಮುಖ್ಯಮಂತ್ರಿಗಳಾಗ್ತಾರೋ, ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೋ, ಅಥವಾ ಮತ್ತೆ ಇನ್ಯಾರು ಅವರ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಆಸೆ ಇಟ್ಕೊಂಡಿದಾರೋ, ಇದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರೆ ಇದರ ಮಧ್ಯೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ. ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರಿಗೆ ಅವ್ರಿಗೆ ಎಷ್ಟರ ಮಟ್ಟಕ್ಕೆ ಅನುದಾನ ಸಿಕ್ಕಿದೆ? ನಮ್ಮ ಶಾಸಕರ ಕತೆ ಬಿಟ್ಬಿಡಿ, ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಆಫ್ ದ ರೆಕಾರ್ಡ್. ನೀವು ಕ್ಯಾಮ್ರಾ ಆಫ್ ಮಾಡಿ, ಮೈಕ್ಗಳು ಇಡಬೇಡಿ, ದಯವಿಟ್ಟು ಸೈಡಲ್ಲಿ ಇಡಿ, ಹೋಗಿ ಕೇಳಿ, ಅವ್ರಿಗೆ ಪ್ರಶ್ನೆ ಮಾಡಿ ಎಷ್ಟು ಅನುದಾನ ಕೊಡಕ್ಕಾಗಿದೆ. ನಾವು ಮಾಡಿದ ರಸ್ತೆಗಳು ಇನ್ನೂ ಮುಗಿದಿಲ್ಲ. ಹೇಳ ಈಗ ಬೆಳಗಾವಿ ಅಧಿವೇಶನಕ್ಕೆ ತಯಾರಿ ಮತ್ತೆ ಶಾಸಕರಿಗೆ ಯಾವ ಒಂದು ಸೂಚನೆ ಕೊಟ್ಟಿದೆ ಪಕ್ಷದ ವತಿಯಿಂದ? ಪ್ರತಿ ಬಾರಿನೂ ಕೂಡ ನನ್ನ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗದೇ ಕೇವಲ ನಾಮಕಾವಸ್ಥೆ ಅಧಿವೇಶನಗಳಷ್ಟೇ ಸೀಮಿತ ಆಗ್ತಾ ಇತ್ತು. ಈ ಬಾರಿ ಯಾವ ರೀತಿಯಾಗಿ ಜೆಡಿಎಸ್ ತಮ್ಮ ನಿಲುವು ತಗೊಂಡಿದೆ? ಈಗ ನಾಳೆ ದಿನ ಸಂಜೆ ಸನ್ಮಾನ್ಯ ಕುಮಾರಣ್ಣವರು ಕೂಡ ಸಮಯ ನಿಗದಿ ಮಾಡಿದ್ದಾರೆ. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು, ಅವರ ಸಮ್ಮುಖದಲ್ಲೂ ಕೂಡ ಶಾಸಕ ಮಿತ್ರರ ಜೊತೆನಲ್ಲಿ ಕೂತು ಈ ವಿಂಟರ್ ಸೆಷನ್ ಏನ್ ನಡೀತಾ ಇದೆ, ಡಿಸೆಂಬರ್ ತಿಂಗಳು 8ನೇ ತಾರೀಕಿಂದ ಏನ್ ಪ್ರಾರಂಭ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಸರ್ಕಾರದ ವೈಫಲ್ಯತೆಗಳು, ಹಲವಾರು ವಿಚಾರಗಳು ಏನಿದೆ, ಇವೆಲ್ಲವೂ ಕೂಡ ಏನ್ ಚರ್ಚೆ ಮಾಡಬೇಕು, ಯಾವ್ಯಾವ ರೀತಿ ಇವತ್ತು ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗ್ತದೆ ನಾಳೆ. ನಿನ್ನೆ ಕಸದ ಯಂತ್ರಗಳ ಬಗ್ಗೆ ಒಂದಷ್ಟು ಅಲಿಗೇಷನ್ ಮಾಡಿದ್ರು. ಅಂತದ್ದೇನಾದ್ರೂ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ ಅಂತ ಹೇಳಿದಾರೆ ಡಿ ಕೆ ಶಿವಕುಮಾರ್. ಸರ್, ನಾನು ಒಂದು ಮಾತನ್ನ ಹೇಳ್ತೇನೆ. ಆಸ್ ಎ ಕಾಮನ್ ಮ್ಯಾನು ನಿನ್ನೆ ನಾನು ಪ್ರಶ್ನೆ ಮಾಡಿರೋವಂಥದ್ದು, ನಾನು ಜನತಾದಳ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥದ್ದು ಸ್ವಲ್ಪ ಬದಿಗೆ ಇಟ್ಬಿಡೋಣ. ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಅಂತಕ್ಕಂಥದ್ದನ್ನ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ನೀವು ಹೇಳಿದ್ರಲ್ಲ ಹೆಸರು, ಅವ್ರಿಗೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು, ಆ ಕೂತಿದಾರಲ್ಲ ಹುದ್ದೆ, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದಾರಲ್ಲ, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನಿದೆ, ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅಧ್ಯಯನವನ್ನ ಮಾಡಿ, ರಿಸರ್ಚ್ ಅನ್ನ ಮಾಡಿ, ಈ ಹಿಂದೆ ನಾನಲ್ಲ, ಹುಬ್ಳಿ ಧಾರವಾಡನಲ್ಲಿ ನೆನ್ನೆನೇ ಹೇಳಿದೀನಿ ಪ್ರೆಸ್ ಮೀಟ್ ಅಲ್ಲಿ, ಏನಿದು ಕಸ ಗುಡಿಸುವ ಯಂತ್ರ ಇದೆಯಲ್ಲ, ನಮ್ಗೆ ಸ್ವೀಪಿಂಗ್ ಮಿಷಿನ್ಸ್ ಅಂತ ನಾವೇನ್ ಕರಿತೀವಿ, ಅದನ್ನ 1,45,00,000ಕ್ಕೆ 2 ಮಿಷಿನ್ ಇದೇ ಹುಬ್ಳಿ ಧಾರವಾಡಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರವೇ. ಬಹಳ ದೂರ ಹಿಂದೆ ಏನು ಹೋಗಬೇಡಿ. BBMP ನಲ್ಲಿ ಇವತ್ತು 17 ಮಿಷಿನ್ 23 ಕೋಟಿ ಖರೀದಿ ಮಾಡಿರೋರು ಯಾರು? ಸರ್ಕಾರನೇ ಅಲ್ವಾ? ಅಂದ್ರೆ 1,35,00,000 ಆಯ್ತು ಮಿಷಿನರಿ ಕಾಸ್ಟ್. ಇವಾಗ 613 ಕೋಟಿ ರೂಪಾಯಿ ನೀವು ರೆಂಟಲ್ ಫಾರ್ಮ್ಯಾಟ್ ನ ಅಪ್ಲೈ ಮಾಡಿ 7 ವರ್ಷಕ್ಕೆ ನೀವು ಅದನ್ನ ಮುಂದುವರಿಸ್ತೀರಾ ಅಂದ್ರೆ ವರ್ಷಕ್ಕೆ 1,90,00,000 ಆಯ್ತು.
ನಾನು ಅದಕ್ಕೆ ನೆನ್ನೆ ಹೇಳಿದ್ದೀನಿ, ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಸ್ಪೆಸಿಫಿಕೇಶನ್ ಮಾಡಲ್ ಇರುವಂತ ಮಿಷಿನ್ ಯಾವ್ದು ಬೇಡ ಸರ್, ಜೆಮ್ ಫಾರ್ಮೆಟ್ಗೆ ಹೋಗ್ಬಿಡೋಣ ಸರ್, ಜೆಮ್ ಪೋರ್ಟಲ್ ಹೋಗೋಣ. ಜೆಮ್ ಪೋರ್ಟಲ್ ಅಲ್ಲಿ ಓಪನ್ ಮಾಡ್ತೀವಿ, ಯಾರು ಬೇಡ, ಈ ರಾಜ್ಯದ ಜನ ಚೆಕ್ ಮಾಡ್ಕೊಳ್ಳಿ. 2,05,00,000 ತೋರಿಸ್ತಾ ಇದೆ ಅದ್ರ ವ್ಯಾಲ್ಯೂ. ಬೇಡ, ನಾವು 3 ಕೋಟಿ ಇಟ್ಕೊಳ್ಳೋಣ. 46 ಮಿಷಿನ್ ಬೇಕು ಅಂತಾರೆ, 138 ಕೋಟಿ ಆಗುತ್ತೆ 46 ಮಿಷಿನ್ಗೆ. ಯಾಕೆ 613 ಕೋಟಿ ರೂಪಾಯಿ ಯಾಕೆ ಸ್ವೇಚ್ಛಾಚಾರವಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಿ? 13,33,00,000 ಅದ್ರ ಕಾಸ್ಟ್ ಆಗುತ್ತೆ 7 ವರ್ಷಕ್ಕೆ. ವರ್ಷಕ್ಕೆ 1,90,00,000 ಆಗುತ್ತೆ. ಇದಕ್ಕೆ ಉತ್ತರ ಕೊಡ್ಬೇಕೇನ್? ಲೋಕಾಯುಕ್ತಾಗ ಯಾಕೆ ಹೋಗ್ಬೇಕ್ರಿ ಇದಕ್ಕೆ? ಅವ್ರಿಗೆ ಪರಿಜ್ಞಾನ ಇಲ್ವಾ? ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಅವರು ಪಾಪ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರಿದ್ದಾರೆ, ಅವ್ರು ಒಂದು ಸಿಇಒ ಒಂದು CFO ಆಗಿ ಯಾವ ರೀತಿ ಯೋಚನೆ ಮಾಡ್ತಾರೆ? ಈಗ ಅವ್ರ ಕಂಪ್ನಿಗೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತಲ್ಲ, ಸರ್ಕಾರಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತಲ್ಲ, ಒಂದು ಅಸೆಟ್ ಆಗುತ್ತಲ್ಲ. ಆಯ್ತಪ್ಪ, ಇವಾಗ ಆಪರೇಷನ್ ಎಕ್ಸ್ಪೆಂಡಿಚರ್ ನೆನ್ನೆ ಹೇಳಿದಿರಿ 26 ಲಕ್ಷ ಕೊಟ್ಟಿದ್ದೀನಿ ನಿಮ್ ಕಣ್ಣು ಮುಂದೆ. 5-10% ವೇರಿಯೇಷನ್ ಇರ್ಬೋದು. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆನೂ ನೆನ್ನೆ ಹೇಳಿದ್ದೀನಿ, ವರ್ಷಕ್ಕೆ 30 ಲಕ್ಷ ರೂಪಾಯಿ ಕಳೆದು ಬಿಡಿ, 10 ವರ್ಷಕ್ಕೆ ಮಿಷಿನ್ ಫ್ರೀ ಅನ್ಕೊಳ್ಳಿ. ಆಯ್ತು, ಕೆಟ್ಟ ಹೋಯ್ತು ಅನ್ಕೊಳ್ಳಿ ಮಿಷಿನು. ಈಗ 26 ಮಿಷಿನು BBMP ಯಾರ್ಡ್ಗಳಲ್ಲಿ ಬಿಸಾಕಿದಾರಲ್ಲ, ಅದಕ್ಕೆ 4-5 ಕೋಟಿ ರೂಪಾಯಲ್ಲಿ ಅದೇ ತಯಾರಿ ಆಗುತ್ತೆ ಅಂದ್ಬಿಟ್ಟು BBMP ಅಫಿಷಿಯಲ್ಸ್ ಹೇಳಿದಾರಲ್ಲ ಸರ್. ಯಾಕೆ ಸರ್ ಮಾಡ್ತಾ ಇಲ್ಲ 4-5 ಕೋಟಿ ರೂಪಾಯಿ ಖರ್ಚು ಮಾಡಿ? ಇದಕ್ಕೆ ಯಾಕೆ ಸರ್ 613 ಕೋಟಿ ರೂಪಾಯಿ? ಯಾರ ದುಡ್ಡು ಸರ್ ಇದು? ಸರ್, ಇದಕ್ಕೆ ಇಡೀ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಇಡೀ ಕ್ಯಾಬಿನೆಟ್ ಅಲ್ಲಿ 5 ಕೋಟಿಗಿಂತ ಎಷ್ಟೇ 5 ಕೋಟಿ ಒಳಗಡೆ ಇದ್ರೆ ಕ್ಯಾಬಿನೆಟ್ ಅಪ್ರೂವಲ್ ಬೇಡ, ನನಗೂ ಗೊತ್ತು ನಿಮ್ಗೂ ಗೊತ್ತು. ಅಬೌವ್ 5 crores ಹೋಗ್ಲೇಬೇಕಲ್ಲ ಕ್ಯಾಬಿನೆಟ್ಗೆ. ಇಡೀ ಸಚಿವರು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಾರೆ, ಮುಖ್ಯಮಂತ್ರಿ ಸಮೇತ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? BCG ವರದಿ ಕೊಟ್ಟಿದ್ದಾರೆ, ಬಾಸ್ಟನ್ ಕಂಪ್ನಿ ವರದಿ ಕೊಟ್ಟಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿ ರೆಂಟಲ್ ಮಾಡ್ಲಿ ಬೇಡ, ವರ್ಕೌಟ್ ಆಗೋದಿಲ್ಲ, ಇದು ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ BCG ಕಂಪ್ನಿ ವರದಿ ಕೊಟ್ಟ ಮೇಲೂ ಕೂಡ ಯಾವ ಆಧಾರದ ಮೇಲೆ ಮಾಡಿದಿರಿ ನೀವು?